ಮಾಲೂರು ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುವ ಸಾರ್ವಜನಿಕ ಹಿತ ರಕ್ಷಣೆಗಾಗಿ ಚಂದ್ರಮಾನ ಯುಗಾದಿ ಹಾಗೂ ಮುಸಲ್ಮಾನರ ಪವಿತ್ರ ಹಬ್ಬ ರಂಜಾನ್ ಹಬ್ಬಗಳ ಪ್ರಯುಕ್ತ ಮಾಲೂರು ತಾಲೂಕಿನಾದ್ಯಂತ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಹಿತ ದೃಷ್ಟಿಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಜೂಜಾಡುವುದು, ಮದ್ಯಪಾನ ಮಾಡುವುದು, ವೀಲಿಂಗ್ ಮಾಡುವುದು ಕಾನೂನು ಬಾಹಿರವಾಗಿರುತ್ತದೆ. ಕಾನೂನು ಚೌಕಟ್ಟು ಮೀರಿದರೆ ಅಂತಹವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಪುಂಡಪೋಖರಿಗಳಿಗೆ ಎಚ್ಚರಿಕೆ ಕೊಟ್ಟ ಮಾಲೂರು ಇನ್ಸ್ಪೆಕ್ಟರ್ ವಸಂತ್ ಕುಮಾರ್. ಎಲ್ಲರಿಗೂ ನಮಸ್ಕಾರ. ಮಾಲೂರು ಪೊಲೀಸ್ ಸ್ಟೇಷನ್ ವತಿಯಿಂದ ಮಾಲೂರು ತಾಲೂಕಿನ ಎಲ್ಲ ಸಾರ್ವಜನಿಕರಲ್ಲಿ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಇದ್ದೇನೆ. ಸಾರ್ವಜನಿಕರೇ, ಯುಗಾದಿ ಹಬ್ಬದ ಹೆಸರಿನಲ್ಲಿ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಜೂಜಾಡೋದು, ಕೋಳಿ ಪಂದ್ಯ ಹಾಗೂ ಇನ್ನಿತರೆ ಅಕ್ರಮ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಹಬ್ಬದ ಹೆಸರಿನಲ್ಲಿ ಕುಡಿದು ಶಾಮಿಯಾನ ಹಾಕ್ಕೊಂಡು ಈ ಇಸ್ಪೀಟ್ ಆಡೋದು, ಈ ಕೋಳಿ ಪಂದ್ಯ ಆಡಕ್ಕೆ ಹೋಗುವಂಥದ್ದು, ಗುಂಪು ಸೇರ್ಕೊಳ್ಳೋದು, ಹುಣಸೆ ಬೀಜ ಆಡುವಂಥದ್ದು, ಇನ್ನಿತರ ಕೆಲವು ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಾರೆ. ದಯವಿಟ್ಟು ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ. ಒಂದು ವೇಳೆ ಏನಾದರೂ ಆ ರೀತಿ ಕಂಡು ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ತಗೋತೀವಿ, ಕೇಸನ್ನು ದಾಖಲು ಮಾಡ್ತೀವಿ. ಈಗಾಗಲೇ ನಮ್ಮ ಹೊಸದಾಗಿ ಬಂದಿರುವಂತಹ BNS ಕಾಯ್ದೆಯಲ್ಲಿ ಅದಕ್ಕೆ ವಿಶೇಷವಾದಂಥ ಒಂದು ಸೆಕ್ಷನ್ ಇದೆ. ಸೆಕ್ಷನ್ 112 ಪ್ರಕಾರವಾಗಿ ಕೇಸನ್ನು ದಾಖಲು ಮಾಡಬೇಕಾಗ್ತದೆ. ಇದರ ಪರಿಣಾಮ ತುಂಬ ಗಂಭೀರವಾಗಿರ್ತದೆ. ಹಾಗಾಗಿ ಸಾರ್ವಜನಿಕರು ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ದಯವಿಟ್ಟು ಹಳ್ಳಿಗಳಿಗೆ ಡ್ರಿಂಕ್ಸನ್ನು ಸಪ್ಲೈ ಮಾಡಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಯಾಕೆಂತಂದರೆ ಇವತ್ತು ಹಳ್ಳಿಗಳಲ್ಲಿರುವಂಥ ಸಾಕಷ್ಟು ಜನ ಹೆಣ್ಮಕ್ಳು ಶಾಪ್ಗಳನ್ನು ಹಾಕ್ತಾರೆ. ಏನಪ್ಪ ಅಂತಂದರೆ ನಮ್ಮ ಗಂಡಂದರು ಕೂಡಿ ಬಂದು ಗಲಾಟೆ ಮಾಡ್ತಾರೆ, ಮನೇಲಿருந்து ವಸ್ತುಗಳನ್ನ ಮಾರಾಟ ಮಾಡ್ತಾರೆ, ನಾವು ಕೂಲಿ ಮಾಡಿದ್ದು ಉಳಿಸಿದ್ದು ದುಡ್ಡನ್ನು ಕುಡಿಯೋದಕ್ಕೆ ವ್ಯರ್ಥ ಮಾಡ್ತಾರೆ ಅಂತ ಹೇಳಿ ಪಾಪ ಆರೋಪ ಮಾಡ್ತಿದ್ದಾರೆ. ಇದಕ್ಕೆ ಪ್ರತ್ಯಕ್ಷವಾಗೋದು ಪರೋಕ್ಷವಾಗಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ಸ್ಗಳು ಕಾರಣ ಆಗ್ತಾ ಇದ್ದಾರೆ. ದಯವಿಟ್ಟು ಯಾರಿಗೂ ಸಹ ಈ ಹಳ್ಳಿಗಳಲ್ಲಿ ಮಾರೋದಕ್ಕೆ ಮದ್ಯಪಾನವನ್ನು ದಯವಿಟ್ಟು ಕೊಡಬಾರದು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಗ್ರಾಮಗಳಲ್ಲಿ ಒಗ್ಗಟ್ಟಾಗಿದ್ದರೆ ಹಳ್ಳಿಗಳಲ್ಲಿ ಪೆಟ್ಟಿ ಶಾಪ್ಗಳಲ್ಲಿ ಅಥವಾ ಮನೆಗಳಲ್ಲಿ ಕೆಲವೆಲ್ಲ ಡ್ರಿಂಕ್ಸ್ ಮಾಡ್ತಿರ್ತಾರೆ, ಅದಕ್ಕೆ ಯಾರು ಅವಕಾಶ ಕೊಡಬಾರ್ದು. ಒಂದು ವೇಳೆ ಆ ರೀತಿ ಏನಾದರೂ ಮಾರಾಟ ಮಾಡ್ತಾರಂಥದ್ದು ಕಂಡು ಬಂದರೆ ನಮಗೆ ಮಾಹಿತಿ ಕೊಡಿ ಅಥವಾ ಒಂದೊಂದು ಬಗ್ಗೆ ಮಾಹಿತಿ ಕೊಡಿ. ಖಂಡಿತವಾಗ್ಲೂ ನಾವು ರೈಡ್ ಮಾಡಿ ಕ್ರಮ ತಗೋತೀವಿ, ಅವ್ರ ಮೇಲೆ ಕೇಸನ್ನು ದಾಖಲು ಮಾಡ್ತೀವಿ. ಮತ್ತು ಯಾವ ಬಾರಿಂದ ಮತ್ತು ಯಾವ ರೆಸ್ಟೋರೆಂಟ್ಸಿಂದ ಕಳಿಸಿದ್ದಾರೆ ಅಂತಂದೇಳಿ ವೆರಿಫೈ ಮಾಡಿಸಿ ಅವ್ರ ಲೈಸೆನ್ಸನ್ನು ರದ್ದು ಮಾಡೋದಕ್ಕೂ ಸಹ ನಾವು ನಮ್ಮ ಇಲಾಖೆಯ ಮೂಲಕ ನಾವು ಕ್ರಮವನ್ನು ತಗೊಳ್ತೀವಿ. ಅದೇ ರೀತಿ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಕೆಲವು ಯುವಕರು ಏನು ಮಾಡ್ತಾರೆ, ಈ ರಾತ್ರಿ ಇವತ್ತು ಈ ಬೈಕ್ ವೀಲಿಂಗ್ ಮಾಡೋಂಥದ್ದು, ಈ ಜಾಲಿ ರೈಡ್ ಅಂತ ಮಾಡೋದು, ಈ ಟ್ರಿಪಲ್ ರೈಡಿಂಗ್ ಹೋಗುವಂಥದ್ದು ಮಾಡ್ತಿರ್ತಾರೆ. ದಯವಿಟ್ಟು ಈಗ ಅದಕ್ಕೆ ಅವಕಾಶ ಇರೋದಿಲ್ಲ. ಈಗಾಗಲೇ ನೀವೆಲ್ಲ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರಿಪಲ್ ರೈಡಿಂಗ್ ಮಾಡ್ತಾ ಅಥವಾ ವೀಲಿಂಗ್ ಮಾಡ್ತಾ ಎಷ್ಟೋ ಜನ ಅಪಘಾತಗಳಾಗಿ ಮರಣ ಹೊಂದ್ತಾ ಇದೆ. ಅದ್ರ ಜೊತೆಗೆ ನಮಗೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಸಾರ್ವಜನಿಕರಾಗಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ತಕ್ಷಣ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡ್ತೀವಿ, ವೆಹಿಕಲ್ಸನ್ನು ಸೀಸ್ ಮಾಡ್ತೀವಿ, ಸಂಬಂಧಪಟ್ಟವ್ರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಅದ್ರ ಜೊತೆಗೆ ಸಾರ್ವಜನಿಕರೇ, ಈಗ ಹಬ್ಬ ಅಲ್ವಾ, ಯುಗಾದಿ ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆ ಸಡಗರ ತುಂಬ ಜಾಸ್ತಿ. ಅವ್ರೇನು ಮಾಡ್ತಾರೆ, ಊರಿಗೆ ಹೋಗೋದು, ತವ್ರ ಮನೆಗೆ ಹೋಗೋದು, ಸಂಬಂಧಿಕರುಗಳ ಮನೆಗೆ ಹೋಗೋದು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಸಹಜವಾಗಿ ಹಳ್ಳಿ ಜನ ಇರೋದ್ರಿಂದ, ರೈತರು ಇರೋದ್ರಿಂದ ಈ ಬಂಗಾರದ ಒಡಗಳನ್ನ ಹಾಕೊಂಡು ಪಾಪ ಬಸ್ಸಲ್ಲಿ ಹೋಗ್ತಾರೆ, ಬೈಕ್ಗಳಲ್ಲಿ ಹೋಗ್ತಾರೆ, ಆಟೋದಲ್ಲಿ ಹೋಗ್ತಾರೆ. ಇಂಥ ಸಂಬಂಧದಲ್ಲಿ ಏನು ಮಾಡ್ತಾರೆ, ಕಳ್ಳಕಾಕರು ಏನು ಮಾಡ್ತಾರೆ, ಇದನ್ನ ವಂಚಾಗ್ತಾ ಇರ್ತಾರೆ. ವಂಚಾಕಿ ಬಸ್ಸಲ್ಲಿ ಹೋದಾಗ ನಿಮಗೆ ಪ್ರಜ್ಞೆ ತಪ್ಪಿಸೋದು ಅಥವಾ ನಿಮ್ಮ ಗಮನವನ್ನು ಬೇರೆ ಕಡೆಗೆ ಸೆಳೆದು ಆ ಬಂಗಾರವನ್ನು ಹಾಕ್ಬೋದು ಅಥವಾ ನಿಮ್ಮ ದುಡ್ಡನ್ನು ಹಾಕ್ಬೋದು ಕಲಿತಾ ಇರ್ತಾರೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬಾರ್ದು. ಯಾವುದೇ ಕಾರಣಕ್ಕೂ ಹಬ್ಬಕ್ಕೆ ಹೋಗುವಂಥ ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಕಡಿಮೆ ಆಭರಣಗಳನ್ನು ಧರಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಿಮ್ಮ ಮನೆಗಳಲ್ಲಿ ಏನು ಬಂಗಾರ ಆಗ್ಬೋದು, ದುಡ್ಡು ಆಗ್ಬೋದು, ಸ್ವಲ್ಪ ಭದ್ರಪಡಿಸ್ಕೋಬೇಕು ಅಂತ ಈ ಮೂಲಕ ತಿಳಿಸ್ತೀನಿ. ಯಾಕೆ ಅಂತಂದರೆ ನಮಗೆಲ್ಲ ಗೊತ್ತಿದೆ, ಬಂಗಾರವನ್ನು ಮತ್ತು ದುಡ್ಡನ್ನು ಎಲ್ಲಿರ್ತೀವಿ ಅಂದರೆ ಸಹಜವಾಗಿ ನಮ್ಮ ಒಂದು ರೂಮಲ್ಲಿ ಇಟ್ಕೊಳ್ತೀವಿ. ಆ ರೂಮಲ್ಲಿ ಇರಬೇಕು, ಕುಬೇರ್ ಮೂಲೆಯಲ್ಲೇ ಇರಬೇಕು. ಆ ಕುಬೇರ್ ಮೂಲೆ ಇರೋಂಥ ರೂಮಲ್ಲಿ ಏನೋ ಬೀರುವಲ್ಲಿ ಇಡಬೇಕು ಅಂತ ನಮಗೆಲ್ಲರಿಗೂ ಒಂದು ಅದೇನೋ ಒಂದು ವಾಸ್ತು. ಒಪ್ಕೊಳ್ತೀನಿ, ಇಟ್ಕೊಳ್ಳಿ, ಸಂತೋಷ. ಆದರೆ ಕಳ್ಳರಿಗೆ ಸಿಗದೆ ಅಷ್ಟು ಈಸಿಯಾಗಿ ಸಿಗದೆ ರೀತಿ ಇಟ್ಕೊಳ್ಬೇಕು. ಆ ಬೀರುಕಿನ ಅಲ್ಲೇ ಇಟ್ಟಿರ್ತಾರೆ, ಅಥವಾ ಬೀರುಕಿನ ಅಲ್ಲೆಲ್ಲೋ ಮಂಚದ ಕೆಳಗಡೆನೋ ಅಥವಾ ಜಿಮ್ಮದ ಕೆಳಗಡೆನೋ ಅಥವಾ ಕಬೋರ್ಡಲ್ಲೋ ಇಟ್ಟಿರ್ತಾರೆ. ಮನೆ ಬೀಗದ ಕೀನು ಸಮೇತ ಮನೆ ಬೀಗ ಹಾಕ್ಬಿಟ್ಟು ಹೊರಗಡೆ ಇಟ್ಟಿರ್ತಾರೆ. ದಯವಿಟ್ಟು ಅದಕ್ಕೆ ಆಸ್ಪದ ಕೊಡ್ತೀವಿ. ಯಾಕೆಂದರೆ ಕಳ್ಳರು ಏನು ಮಾಡ್ತೀವಿ, ಇವತ್ತು ತುಂಬ ಬುದ್ಧಿವಂತರಾಗ್ತಾ ಇದೆ. ನಾವೇನು ಮಾಡ್ತೀವಿ, ಹೊರಗಡೆಯಿಂದ ಬೀಗ ಪಾಟ್ಲಾಕ್ ಹಾಕ್ಕೋತೀವಲ್ಲ, ಅಂದರೆ ಬೀಗದ ಕಾಯಿ ಇರುವಂಥ ಬೀಗನ ಹಾಕ್ಕೊಂಡಾಗ ಏನಾಗ್ತದೆ, ಕಳ್ಳರಿಗೆ ಬಂದು ವಾಚ್ ಮಾಡ್ತಾರೆ. ಯಾವ ಮನೇಲಿ ಜನ ಇಲ್ಲ, ಯಾವ ಮನೇಲಿ ಊರಿಗೆ ಹೋಗಿದ್ದಾರೆ ಅಂತ ವೆರಿಫೈ ಮಾಡ್ಬೇಕಲ್ವಾ. ಅವ್ರು ಬಂದು ನೋಡ್ಕೊಂಡು ವಾಚ್ ಮಾಡ್ತಾರೆ. ಹೊರಗಡೆಯಿಂದ ನೀವೇನೋ ಬೀಗ ಹಾಕ್ಕೊಂಡು ಹೋಗಿದ್ರೆ ರಾತ್ರಿ ಬಂದು ನೋಡ್ತಾರೆ, ಹೊರಗಡೆಯಿಂದ ಬೀಗ ಹಾಕಿದ್ರೆ ಅಂದರೆ ಇವ್ರು ಒಳಗಡೆ ಯಾರೂ ಇಲ್ಲ, ಮನೆ ಒಳಗಡೆ ಲೈಟ್ ಹಾಕಿದ್ದಾರೆ ಅಂತ ಏನು ಮಾಡ್ತಾರೆ, ಕಳ್ಳರು ಈಸಿಯಾಗಿ
ಧೈರ್ಯವಾಗಿ ಮನೆ ಬೀಗ ಹೊಡೆದು ಮನೆ ಒಳಗಡೆ ಹೋಗಿ ನಿಮ್ಮಲ್ಲಿರುವಂಥ ಬಂಗಾರ ಆಗ್ಬೋದು, ಒಡವೆ ಆಗ್ಬೋದು ಅಥವಾ ಬೆಲೆ ಬಾಳೋ ವಸ್ತುಗಳನ್ನು ಕದ್ಕೊಂಡು ಹೋಗ್ಬೋದು. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಮನೆ ಹೊರಗಡೆ ಪಾಟ್ ಲಾಕ್ ಅಥವಾ ಬೀಗಿನ ಕಾಯಿಗಳನ್ನು ಹಾಕದೆ ಡೋರ್ ಲಾಕರ್ಗಳನ್ನು ದಯವಿಟ್ಟು ಅಳವಡಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ಯುವ ಸಮೂಹ ಸಾಕಷ್ಟು ಈ ಮಾದಕ ವಸ್ತುಗಳಿಗೆ ವ್ಯಸನಿಗಳಾಗ್ತಾ ಇದ್ದಾರೆ. ಗಾಂಜಾ ಸೇರೋದು, ಮದ್ಯಪಾನ ಮಾಡೋಂಥದ್ದು, ಗುಟ್ಕಾ ಸೇವನೆ ಮಾಡೋಂಥದ್ದು ಮಾಡ್ತಿದ್ದಾರೆ. ಇದರಿಂದ ಅವರ ಬುದ್ಧಿವಂತಿಕೆ ಹಾಳಾಗೋದ್ರ ಜೊತೆಗೆ ಅವರ ವಿದ್ಯಾಭ್ಯಾಸ ಸಹ ಹಾಳಾಗೋಗ್ತಾ ಇದೆ. ಸಮಾಜದಲ್ಲಿ ಅವರು ನಮಗೆ ಮಾರಕ ಆಗ್ತಾ ಇದೆ. ಇದ್ರ ಬಗ್ಗೆ ತಂದೆ ತಾಯಿಗಳಂಥವ್ರು ಪೇರೆಂಟ್ಸ್ ಗಮನ ಕೊಡ್ತಾರೆ. ನೀವೀಗ ಗಮನ ಕೊಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಂದ ತುಂಬ ದೊಡ್ಡ ಅನಾಹುತ ಆಗ್ತದೆ. ಆಗ ನೀವು ಬೆಲೆನ ತರಬೇಕಾಗ್ತದೆ. ಅದಕ್ಕಾಗಿ ಇವತ್ತೇ ಎಚ್ಚೆತ್ತುಕೊಂಡು ನಿಮ್ಮ ಮಕ್ಕಳ ಬಗ್ಗೆ ಗಮನ ಕೊಡಿ. ಎಲ್ಲಿ ಹೋಗ್ತಿದ್ದಾರೆ, ಶಾಲೆಗೆ ಹೋಗ್ತಿದ್ದಾರಾ, ಕಾಲೇಜ್ಗೆ ಹೋಗ್ತಿದ್ದರೋ ಇಲ್ವೋ, ಯಾರ ಜೊತೆ ಸೇರ್ತಿದ್ದಾರೆ, ಒಳ್ಳೆಯ ಸಹವಾಸ ಮಾಡ್ತಿದ್ರೋ ಇಲ್ವೋ, ಸರಿಯಾಗಿ ಓದ್ತಿದ್ರೋ ಇಲ್ವೋ, ಅವರ ಅಭ್ಯಾಸಗಳು ಹೇಗಿದೆ, ಅವ್ರು ಏನೇನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಒಂದು ಸಾರಿ ನೀವು ಗಮನ ವಹಿಸಿ ಮಾಡಿದಾಗ ಸಣ್ಣ ಪುಟ್ಟ ತಪ್ಪಿದಾಗ ನೀವು ಅದನ್ನು ತಿದ್ದಿ ಸರಿಪಡಿಸಿದ್ರೆ ಅವ್ರು ಸರಿಯಾದ ದಾರಿಲಿ ಹೋಗ್ತಾರೆ. ಇಲ್ಲ ಅಂತಂದ್ರೆ ಅವರು ಅದೇ ದಾರಿ ನಮ್ಮ ನಡೆದಂಥ ದಾರಿನೇ ತಂದ್ಕೊಂಡು ಹೋಗಿ ಏನು ಮಾಡ್ತಾರೆ, ಒಂದು ದಿನ ದೊಡ್ಡ ಅಪರಾಧ ಮಾಡಿ ನೀವೆಲ್ಲ ನೋಡ್ತಾ ಇರುವಾಗೆ ದೊಡ್ಡ ದೊಡ್ಡ ಅಪರಾಧಗಳಲ್ಲಿ ಸಿಕ್ಕಾಕ್ಬಿಡ್ತಾರೆ. ಇವತ್ತಿನ ಸಮಾಜದಲ್ಲಿ ಅತ್ಯಂತ ಹೆಚ್ಚು ಅಪರಾಧ